ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನಜೈಸ್ ಕಿಚನ್. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವು ಇವತ್ತು ಚಿಕ್ಕ ಚಿಕ್ಕ ಹೋಟೆಲ್ಗಳು, ದರ್ಶನಗಳಲ್ಲಿ ರೈಸ್ ಐಟಮ್ ಪಲಾವ್ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಮಾಮೂಲಿ ಪಲಾವ್ಗಿನ ಒಂದು ಡಿಫ್ರೆಂಟು ಟೇಸ್ಟು ಹೇಗೆ ಮಾಡ್ತಾರೆ ಅಂತ ನೋಡೋಣ. ಮೊದಲಿಗೆ ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ತರಕಾರಿಯಾಗಿ ರುಬ್ಕೊಳ್ಳಿ. ಶುಂಠಿ ಸ್ವಲ್ಪ ಕಮ್ಮಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಖಾರಕ್ಕೆ ತಕ್ಕ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೆ ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ ಇಟ್ಟು 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಇದಕ್ಕೊಂದೇ ಒಂದು ಪಲಾವ್ ಎಲೆ ಹಾಕ್ಕೊಳ್ಳಿ. ಹಾಗೆ ಮತ್ತು ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿರುವಂಥ 2 ಈರುಳ್ಳಿ ಸೇರಿಸ್ಕೊಳ್ಳಿ. ದೊಡ್ಡದು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆ ತರಕಾರಿಯಾಗಿ ರುಬ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಜಾಸ್ತಿ ತರಕಾರಿಯಾಗಿದ್ರೂ ಚೆನ್ನಾಗಿರೋದಿಲ್ಲ. ಹಾಗೆಯೇ ಇದನ್ನು ಒಂದು 2 ನಿಮಿಷ ಬಾಡಿಸ್ಕೊಳ್ಳಿ. ಒಂದು 2 ನಿಮಿಷ ಬಾಡಿಸ್ಕೊತಿದ್ದಂಗೆ ಒಳ್ಳೆಯ ಆರಾಮ ಬರ್ತಾ ಇರುತ್ತೆ. ಈಗ ಇದಕ್ಕೆ ಒಂದು ಮಿಕ್ಸ್ ತರಕಾರಿ ಆ್ಯಡ್ ಮಾಡೋಣ. ನಾನಿಲ್ಲಿ ನೌಕಲು, ಕ್ಯಾರೆಟು ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೊಮೊಟೊನೂ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವುದು ತರಕಾರಿ ಅವೈಲೇಬಲ್ಲು ಇಲ್ಲ, ಯಾವುದು ಇಷ್ಟ ಇರುತ್ತೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಹೋಟ್ಲಲ್ಲಿ ಹಾಗೆ ಉದ್ದುದ್ದಾಗಿ ಕಟ್ ಮಾಡ್ತೋ ಹಾಗೆಯೇ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಇಷ್ಟ ಬರುತ್ತೋ ಆ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ತರಕಾರಿ ಬೇಯೋ ಟೈಮಲ್ಲಿ ಒಂದು ಮಸಾಲೆ ರುಬ್ಕೊಳ್ಳೋಣ. ಇದಕ್ಕೆ ಚಕ್ಕೆ, ಸ್ಟಾರ್ ಅನಾನಸು, ಮೆಣಸು, ಒಂದು ಪಲಾವ್ ಎಲೆ, ಧನ್ಯ, ಜೀರಿಗೆ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಒಂದು ಸ್ವಲ್ಪ ಕಸೂರಿ ಮೆಥಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದೊಳ್ಳೆ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಇದನ್ನು ಈ ತರಕಾರಿಗೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಕುಕ್ ಮಾಡ್ಕೊಳ್ಳಿ. ತರಕಾರಿಗೆಲ್ಲ ಮಸಾಲೆ ಎಲ್ಲ ನೀಟಾಗಿ ಅಬ್ಸಾರ್ಬ್ ಆಗಬೇಕು ಅಂಥವ್ರಿಗೂ ಸ್ವಲ್ಪ ಕುಕ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಗ್ಲಾಸ್ ತೆಂಗಿನ ಹಾಲು, ಹಾಗೆ 1 ಗ್ಲಾಸ್ ನೀರು ಸೇರಿಸ್ಕೊಳ್ಳಿ. ನಾನಿಲ್ಲಿ 1/4 kg ಅಕ್ಕಿ ಮೆಷರ್ಮೆಂಟ್ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡ್ತಿದ್ರೆ ಎಲ್ಲನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸೇರಿಸ್ಕೊಳ್ಳಿ. ಕಾಯಲ್ಲಿ ಹಾಕೋದ್ರಿಂದ ಪಲಾವ್ಗೆ ಒಳ್ಳೆಯ ಟೇಸ್ಟ್ ಬರುತ್ತೆ, ಒಳ್ಳೆ ಟೆಕ್ಸ್ಚರು ಸಿಗುತ್ತೆ. ಕೊತ್ತಂಬರಿ ಪುದೀನೂ ಒಂದು ಸ್ವಲ್ಪ ಹಾಕಿ ಫ್ರೈ ಮಾಡಿದ್ಮೇಲೆ ಈಗ 1 ಗ್ಲಾಸ್ ನೀರು ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ 1 ಗ್ಲಾಸ್ ಕಾಯಲು, 1 ಗ್ಲಾಸ್ ನೀರು, 1:1 ಮೆಷರ್ಮೆಂಟು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ನೀರು ಕುದಿ ಬಂದಮೇಲೆ ಒಂದು 20 ನಿಮಿಷ ನೆನೆಸಿರೋ ಅಕ್ಕಿನ ಸೇರಿಸ್ಕೊಳ್ಳಿ. ಸೋನಾ ಮಸೂರಿ ಅಕ್ಕಿ ನೆನೆಸೋದ್ರಿಂದ ಅನ್ನ ನೀಟಾಗಿ ಮೃದು ಆಗುತ್ತೆ. ಹಾಗೆ ಸ್ಪಾಂಜಿಯಾಗಿ ಇರುತ್ತೆ. ಅನ್ನ ಕೂಡ ಬೇಗ ಬೇಯುತ್ತೆ ನೆನೆಸ್ಕೊಳ್ಳೋದ್ರಿಂದ. ಹಾಗೆ ಲಾಸ್ಟ್ಗೆ ಒಂದು ಅರ್ಧ ಲೆಮನ್ ಜ್ಯೂಸನ್ನ ಸ್ಕ್ವೀಸ್ ಮಾಡ್ಕೊಳ್ಳಿ. ನೀಟಾಗಿ ಒಂದು ಮಿಕ್ಸ್ ಕೊಡಿ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಅಕ್ಕಿನ ಬೇರೆ ನಾವು ನೆನೆಸ್ಕೊಂಡಿರ್ತೀವಲ್ಲ, ಒಂದು ವಿಷಲು ಕುಕ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ವೆರಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮೈಲ್ಡ್ ಫ್ರಾಗ್ರೆನ್ಸ್ ಆಗಿರುತ್ತೆ, ಜಾಸ್ತಿ ಸ್ಪೈಸಿ ಇರೋದಿಲ್ಲ. ಸೇಮ್ ನಿಮಗೆ ದರ್ಶಿನಿ ಸ್ಟೈಲಲ್ಲೇ ಪಲಾವು ಟೇಸ್ಟ್ ಸಿಗುತ್ತೆ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ದರ್ಶಿನಿ ಸ್ಟೈಲ್ ಪಲಾವ್ ರೆಡಿ ಫ್ರೆಂಡ್ಸ್. ನೋಡಿ ಏನು ಸಖತ್ತಾಗಿದೆ ಅಂತ. ಮೈಲ್ಡ್ ಕಲರು, ಮೈಲ್ಡ್ ಸ್ಪೈಸಸ್. ನಿಮಗೆ ಹೋಟೆಲ್ ಥರನೇ ಬೇಕಂದರೆ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಈ ಥರ ಮೋಲ್ಡ್ ಮಾಡ್ಕೊಳ್ಳಿ. ಹಾಗೆ ಒಂದೊಳ್ಳೆ ಮೊಸರು ಬಜ್ಜಿ ಜೊತೆ ಟೇಸ್ಟ್ ಮಾಡ್ತಾಯಿದ್ರೆ ಫ್ರೆಂಡ್ಸ್, ಸೇಮ್ ಹೋಟೆಲ್ ಟೇಸ್ಟಲ್ಲೇ ನಮಗೆ ಈ ಪಲಾವ್ ಸಿಗುತ್ತೆ. ನೋಡಿ ಏನು ಸಖತ್ತಾಗಿ ಬಂದಿದೆ ಅಂತ. ಟೇಸ್ಟ್ ಮಾಡೋಣ. ಒಂದು ಸ್ವಲ್ಪ ಮೊಸರು ಬಜ್ಜಿ ಜೊತೆ ಸೌತೆಕಾಯಿ ಇದ್ದರೆ ಸೌತೆಕಾಯಿನೂ ಹಾಕ್ಕೊಳ್ಳಿ. ನನಗೆ ಇಲ್ಲ ಅವೈಲೇಬಲ್ ಇರಲಿಲ್ಲ, ಅದಕ್ಕೆ ಹಾಕ್ಕೊಂಡಿಲ್ಲ. ಫ್ರೆಂಡ್ಸ್, ನಿಜವಾಗ್ಲೂ ಹೋಟೆಲ್ ಟೇಸ್ಟಲ್ಲೇ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.